ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನೈಟ್ ಔಟ್ ಹೋಗ್ತಾ ಇದ್ದೀವಿ. ಈಗ ನನ್ನ ಮಗನೇ ಫೋನ್ ಮಾಡಿ ಹೇಳಿದ್ದು ನೈಟ್ ಔಟ್ ಹೋಗೋಣ ಅಂತ. ಸೊ ಎಲ್ಲ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಇವಾಗ ಏರ್ಪೋರ್ಟ್ ಒಂದು ರೌಂಡ್ ಹಾಕ್ಕೊಂಡು ಆಮೇಲೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಕಾಣಿಸ್ತಾ ಇಲ್ಲ, ಇವಾಗ ಕಾಣಿಸ್ತಾ ಇದೆಯಾ ಹೇಳು? ಹೌದು. ಮಾತಾಡೋ ಬೈಬಿಟ್ಟು. ಸೊ ಇವಾಗ ಕ್ಯಾಮ್ರಾ ಯಲಹಂಕ, ಇವಾಗಿನ ಯಲಹಂಕ ರೀಚ್ ಆಗಿದ್ದೀವಿ. ಸೊ ನೆಕ್ಸ್ಟ್ ಏರ್ಪೋರ್ಟ್ಗೆ ಹೋಗ್ಬೇಕು. ಏರ್ಪೋರ್ಟ್ ಆದ್ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ. ಇವನೇನೋ ಚಡ್ಡಿ ಹಾಕೊಂಬಂದವನೇ, ಅದೇನೋ ಫೋಟೋ ತಕೊಂತೀನಿ ಅಂತ ನೀ ಚಡ್ಡಿಲಿ ಏರ್ಪೋರ್ಟ್ ಅಲ್ಲಿ ಅಸ್ಥೆಟಿಕ್ ಪೋಸ್ಟ್ ತಗೊಂತಾನಂತ. ಇವನೇನೋ ಚಡ್ಡಿಲಿ ಹಾಕ್ಬಿಟ್ಟು ಧ್ರುವ ನಿನ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡು ಚಡ್ಡಿ ಹಾಕೊಂಡು. ಗೇರಲ್ಲೋ ಗೇರೆ ಸಿಗ್ತಾ ಇಲ್ಲ ಕೈಗೆ. ಸೊ ಇವಾಗ ಹೈವೇ ಟಚ್ ಆಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿಂದ ಟೋಲ್ ಬಿಟ್ಬಿಟ್ಟು ಹೋಗೋ ಪ್ಲಾನಲ್ಲಿ ಐತೆ. 250 ರೂಪಾಯಿ ಎಕ್ಸ್ಟ್ರಾ ಕಟ್ಟೋದು ಬೇಡ ಅಂದ್ಬಿಟ್ಟು ಮಾಡ್ತಾರದು ಎಲ್ಲ ರೋಡ್ ಕೆಲಸ. ನಾವು ಹುಡ್ಕಾದೆ ಅಂತ ರೋಡ್ಗಳನ್ನ. ನಮ್ಗೆ 50 ರೂಪಾಯಿ ಉಳಿದ್ರೆ ಒಂದು ಅರ್ಧ ಕೆಜಿ ಗ್ಯಾಸ್ ಬರುತ್ತೆ. ಕೆಜಿ ಲೆಕ್ಕದಲ್ಲ ಕಣೋ, ಗ್ಯಾಸ್ ಲೆಕ್ಕ ಹಾಕೋದಲ್ಲ. ಚೇಂಜ್ ಮಾಡಬೇಕು, ಗೊತ್ತಾಗಿಲ್ಲ. ನೀನು ಹುಟ್ಟಕ್ಕೆ ಮುಂಚೆ ಚೇಂಜ್ ಮಾಡ್ಬಿಟ್ರು. ಸೊ ಟೋಲ್ ಬಿಟ್ಬಿಟ್ಟು ಹೋಗೋ ಪ್ಲಾನು ನೋಡೋಣ, ಹೋಗ್ಬಿಡೋಣ. ನೀನು ಪಾಸ್ ಆಗಿ ಆಮೇಲೆ ಮಾಡಿ. ಸ್ಟೇ ಟ್ಯೂನ್, ಬಿ ವೇಟಿಂಗ್. ಇವಾಗ ಒಳ್ಳೆ ಸ್ಟ್ರೆಚ್ ಐತೆ. 80ಕ್ಕೆ ಲಾಕ್ ಆಗೈತೆ. 80 ತನಕ ಹೋಗ್ತಾ ಇರೋಣ. ಹಾಯ್ ಮಾಡ್ಬಿಡಿ ಫ್ರೆಂಡ್ಸ್. ಓಕೆ. ಪ್ರೇಮನೂ ಅಲ್ಲ, ಬರೀ ಸ್ನೇಹವೂ ಅಲ್ಲ ಅಂತ ಹೇಳುತ್ತಿಲ್ಲ. ನನ್ನೊಳಗೊಳಗೆ ಮರಿತ ಹೆಚ್ಚೆ ಮರೆಯೋದಿಲ್ಲ. ಮಚ್ಚ, ನಾನು ಈ ರೋಡಿಗೆ ಬಂದಾಗೆಲ್ಲ ವೆಲ್ಫೇರ್ ಒಂದು ಕಾಣಿಸುತ್ತೆ ಮಚ್ಚ. ಹಾಂ, ವೆಲ್ಫೇರು ಈ ರೋಡಿಗೆ ಬಂದಾಗೆಲ್ಲ ಒಂದು ಕಾಣಿಸ್ತಾ ಇರುತ್ತೆ ನನಗೆ. ಬೈಕ್ ಅದು ಒಳ್ಳೆ ಕಂಫರ್ಟ್ ಐತೆ ಮಾತ್ರ. ಅದು ಸೊ ಏರ್ಪೋರ್ಟ್ ಮುಗಿಸಿದ್ವಿ. ಏರ್ಪೋರ್ಟ್ ಮುಗಿಸ್ಕೊಂಡು ಅಲ್ಲೆಲ್ಲ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಫೋಟೋ ತಗೊಳೋದ್ರಲ್ಲಿ ಬ್ಯುಸಿ ಆಗೋಗಿದ್ದೆ. ಏರ್ಪೋರ್ಟ್ ಮುಗಿಸ್ಕೊಂಡು ಸೀದಾ ವಿಧಾನಸೌಧ ಎಂಟ್ರಿ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು ವಿಧಾನಸೌಧ. ನೆಕ್ಸ್ಟ್ ಇಲ್ಲಿಂದ MG ರೋಡು, MG ರೋಡಿಂದ ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರೋಡು, ಕೋರ್ಮಂಗ್ಲ. ಇವತ್ತು ನೈಟ್ ಫುಲ್ ರೌಂಡಿಂಗ್ಸ್ ಏನೇ. ಬೆಂಗಳೂರು ಇವತ್ತು ಸುತ್ತಬಿಡೋಣ. ಒಂದೇ ದಿವಸದಲ್ಲಿ ಯಾರೋ ಸುತ್ತಿರಲ್ಲ ಇಷ್ಟೊಂದು. ಒಂದೇ ದಿವಸದಲ್ಲಿ ಎಲ್ಲ ಸುತ್ತಬಿಡೋಣ. ನೋಡಿ ವಿಧಾನಸೌಧ ಹತ್ರ ಇದ್ದೀವಿ ಇವಾಗ. ಸೊ ಆ್ಯಕ್ಚುಲಿ ಅಲ್ಲಿ ನಿಲ್ಲಿಸ್ಬೇಕಾಗಿತ್ತು ಕಾರ್ನ. ಪೊಲೀಸ್ ಅವ್ರು ಬಿಡ್ತಾ ಇಲ್ಲ ನಿಲ್ಸೋಕ್ಕೆ, ಅಲ್ಲೂ ಬಿಡ್ತಾ ಇಲ್ಲ, ನನಗೆ ಈ ಸೈಡಲ್ಲೂ ನಿಲ್ಸೋಕೆ ಬಿಡ್ತಾ ಇಲ್ಲ. ಸೊ ಅದಕ್ಕೆ ಕಾರ್ ಅಲ್ಲಿ ಹಾಕ್ಬಿಟ್ಟಿದ್ದೀವಿ. ಕಾರ್ ಅಲ್ಲಿ ಹಾಕ್ಬಿಟ್ಟು ಬಂದ್ವಿ. ನಾನು ಫೋಟೋ ಶೂಟ್ ಮಾಡ್ತೀನಿ. ವಿಧಾನಸೌಧದೇ ಫೋಟೋ ಶೂಟ್ ಮಾಡೋಣ. ಮೈಸೂರು ರೋಡ್ ಅಂತ ಸ್ಟೋರಿ ಹಾಕ್ಬಿಟ್ಟು ಬೆಂಗಳೂರಲ್ಲೇ ಸುತ್ತಾ ಇದ್ದೀವಿ. ಸ್ನ್ಯಾಪ್ ಹಾಕ್ಬಿಡ್ಬೋ ನೀನು, ಲೈ ಮಕ್ಕರಾಗೋಯ್ತೀವಿ. ಇವಾಗ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀವಿ. ಅಲ್ಲ, ಈ ನನ್ನ ಮಗ ಚರ್ಚ್ ಸ್ಟ್ರೀಟಲ್ಲಿ ಕಡಲೆ ಬೀಜ ತೊಗೊಂಡು ಮೆಜೆಸ್ಟಿಕ್ ಫೀಲ್ ಬರೆಸ್ತಾವ ನಮಗೆ. ಈ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀವ, ಮೆಜೆಸ್ಟಿಕಲ್ಲಿ ಇದ್ದೀವ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ರಿ ಹೆಂಗೆ ತಿಂತವನೆ. ಅವ್ರು ನೋಡಿ ಹೆಂಗೆ ತಿಂತವ್ರು. ಅವರೇ ಮಾಡ್ಕೊಂಡು ಅವರೇ ತಿಂತವ್ರೆ. ಯಾರು ತೊಗೊಂಡಿಲ್ಲ ಬಾಬಾ, ಮಾರಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ವೇಸ್ಟ್ ಆಗಬಾರ್ದು ಮಾಡಿದ್ದು ಅಂದ್ಬಿಟ್ಟು ತಿನ್ಕೊಂಡ್ಬಿಟ್ಟವ್ರೆ. ಸೊ ಚರ್ಚ್ ಸ್ಟ್ರೀಟಲ್ಲಿ ಇದ್ದೀವಿ. ಮುಗಿಸ್ಕೊಂಡು ಇಷ್ಟೊತ್ತಲ್ಲೆಲ್ಲ ಇರೋದ್ನ ಇಲ್ಲಿ ಬರೀ ಕುಡ್ದು ತೂರಾಡೋದು, ತೇಲಾಡೋದು. ನಮ್ಮಂತೆ ಒಳ್ಳೆ ಹುಡುಗರು ಇಲ್ಲಿ ಬಂದರೆ ಬರೀ ಇಂಥವೇ ಕಾಣಿಸ್ತಾ ಇರ್ತದೆ, ಬೇರೆ ಏನೂ ಕಾಣಿಸಲ್ಲ. ಸೊ ಸುಮ್ಮನೆ ಒಂದು ವಾಕ್ ಹೋಗ್ತಾ ಇದೀವಿ ಚರ್ಚ್ ಸ್ಟ್ರೀಟಲ್ಲಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಕೋರ್ಮಂಗ್ಲ ಹೋಗೋಣ ಅಂತ ಪ್ಲಾನ್ ಇದೆ. ನೋಡೋಣ, ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಕೋರ್ಮಂಗ್ಲ ಹೋಗ್ತೀವಿ. ಸೊ ನೋಡಿ ಫ್ರೆಂಡ್ಸ್, ಇಷ್ಟೊತ್ತಾದರೂ ಏನು ಕ್ರೌಡ್ ಇದೆ ಅಂದರೆ ಸಿಕ್ಕಾಪಟ್ಟೆ ಕ್ರೌಡು. ಅಲ್ಲಿ ನೋಡಿದ್ರೆ ಶೋಕಿಗಳು, ಈ ಶೋಕಿಗಳು ಇಲ್ಲೆಲ್ಲ ಬಂದರೆ ಸನ್ ರೂಫ್ ಓಪನ್ ಮಾಡ್ಕೊಳೋದು, ಎಗ್ರಾಡೋದು. ಹೆವಿ ಕ್ರೌಡ್ ಇದೆ, ಹೆವಿ ಕ್ರೌಡ್ ಇದೆ ಇಷ್ಟೊತ್ತಲ್ಲೂ ನೋಡಿ. ಎಲ್ಲ ವಿಡಿಯೋ ಮಾಡಬೇಕು.
ಫುಲ್ ಟ್ರಾಫಿಕ್ ಕೋರ್ಮಂಗ್ಲ ಗಾಡಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಬೆಳಿಗ್ಗೆ ಇಲ್ಲೇ ಆಗುತ್ತೇನೋ ಗೊತ್ತಿಲ್ಲ. ಎಲ್ಲಿಲ್ಲೇ ಬೆಳಿಗ್ಗೆ ಆಗೋಗುತ್ತೋ ಅನಿಸ್ತೈತೆ ನನಗೆ ಹೋಗೋಷ್ಟು ಒಳಗಡೆ ನಾವು. ಲೈಟ್ ಆನ್ ಮಾಡೋ ಫುಲ್ಲು ತೋರ್ಸು ಮಚ್ಚ ಮುಂದೆ ಫುಲ್ ಜಾಮು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಏನ್ ಫುಲ್ಲು ಟೈಟ್ ಆಗ್ಬಿಟ್ಟಿರ್ತಾರೆ ಫುಲ್ಲು. ಲೈಟ್ ಆಗಿ ಓಡಾಡ್ತವ್ರೆ. ಅವಳೇನು ಯಾರವಳು? ಏಯ್ ಬ್ಲಾಗಲ್ಲಿ ಥೂ ಐ ನಾನು ನೋಡಿ ಯಾರವಳು. ಅಲ್ಲಿ ನೋಡ್ರಿ ದಂಡುಪಲ್ಯಾಗ ಹೆಂಗು ಇವರೇ ಇಬ್ರು. ದಂಡುಪಲ್ಯಾಗ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಸೊ ನೋಡಿ ಗ್ಯಾಂಗ್ ಗ್ಯಾಂಗ್ ನಿಂತ್ಕೊಂಡಿರ್ತಾರೆ. ಪಬ್ಬಿಂದ ಎಲ್ಲ ಆಚೆ ಬಂದಿರ್ತಾರೆ ಇವಾಗ. ಫುಲ್ಲು ಒಂದು ಹುಡುಗ 5 ಜನ ಹುಡುಗಿರಂತೆ. ಫುಲ್ಲು ನೋಡಿ ಇಲ್ಲಿ BMW. ಹೋಗೋಕ್ಕೆ ಜಾಗ ಇಲ್ಲ. ಎಷ್ಟೊತ್ತಾಗುತ್ತೋ ಇವಾಗ ಈ ರೋಡ್ ದಾಟೋಷ್ಟ್ರೊಳಗಡೆ ನಾವು ಇಲ್ಲಿಲ್ಲೇ ಪಾರ್ಕ್ ಮಾಡ್ಕೊಂಬಿಟ್ಟು ಹೋಗೋಕ್ಕೆ ಆಗಲ್ಲ. ಇಲ್ಲಿ ಜಾಮ್ ಸಿಗಾಕೊಂಡ್ಬಿಟ್ಟಿದ್ದೀವಿ ನಾವು ಬರೋದು ಬಂದ್ಬಿಟ್ಟು ಒಳಗಡೆ. ಬಿಟ್ರೆ ಸಾಕು ನುಗ್ತಾ ಇರ್ತಾರೆ ನೋಡೋರು ವಿನಯ್ ಅಣ್ಣ ಗೊತ್ತಾ? ವಿನಯ್ ಅಣ್ಣ ಗೊತ್ತಾ, ಅವ್ರಿಗೆ ಗೊತ್ತಾ, ಇವ್ರಿಗೆ ಗೊತ್ತಾ. ಇಲ್ಲಿ ಸ್ಟಾರ್ಟ್ ಇಲ್ಲಿ ಇಲ್ಲಂತ ನಕ್ಕೊಂಡ್ ಜನ ಸಾಗರ. ಚಡ್ಡಿದಲ್ಲಿ ಇಟ್ಕೊಬೇಕಿತ್ತು. ಒಂದೇ ಕಣೋದಲ್ಲಿ ಲೆಫ್ಟ್ ತಗೊಂತೀಯ ನೋಡು. ತಗೊಂಡು ಹೋಗ್ಬಿಡು. ಮಗಿ ಹಾಕ್ಸ್ಕೊಂಬಿಡೋಣ ಹಂಗೆ ಹೋಗ್ಬಿಟ್ಟು. ಆ ರೋಡ್ಗೆಲ್ಲ ಹೋಗಿದ್ರೆ ಇವಾಗ ಬೇರೆ ಥರ ಸೀನು ಅಂತ. ಪಕ್ಕ ಬೇರೆ ತರ ಸೀನ್ ಆಗಿರೋದು. ಅಲ್ಲಿ 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 ಹಂಗ್ ಬಂದು ಹಿಂಗೆ ಹಾಕ್ಬಿಡ್ತಾರೆ ಅಡ್ಡಕ್ಕೆ. ಅವನು ಇವ್ನು ರಿವರ್ಸ್ ತಗೊಳಕ್ಕಾಗಲ್ಲ, ಅವನು ಹಿಂದೆ ಹೋಗಕ್ಕಾಗಲ್ಲ. ಓ ಬಚ್ಚನ್ ನೋಡಕ್ ಹೋಗೋದು. ಇವನಿಗೊಂದು ಪ್ಯಾಕೆಟ್ ಸಾರಿ ಕೊಡೋ. ಚಕ್ರವರ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತ, ಕೋಟ್ಯಾಂತರ ಅಭಿಮಾನಿಗಳ ರಾಜ, 108 ದಿನಗಳ ಕಾಡಿನ ರಾಜ, ವಾಟಿಕ ವರ್ಷದ ಕನ್ನಡಿಗ ಗೀತ ಗಾಯನ ಪ್ರಶಸ್ತಿ ವಿಜೇತ, ಇಬ್ಬರಿಗೆ ಕಣ್ಣುಪಟ್ಟ ಕಣ್ಣಪ್ಪ ಅಭಿಮಾನಿಗಳ ರಾಜ, ಅಭಿಮಾನಿಗಳಿಂದ ಅಂತಕರ ಮಾಡಿಸಿಕೊಂಡ ಮತ್ತೆ ಕ್ಯಾನ್ಸಲ್ ಮಾಡ್ತೀನಿ ಮ್ಯಾಪು. ಡಾಕ್ಟರ್ ರಾಜ್ಕುಮಾರ್. ಇಲ್ಲೇ ಐತೆ ಏನ್ ಬಂದ ಹಂಗಿದು? ಜಾಮ್ ಆಗಿರುತ್ತೆ ಮಚ್ಚ. ಅದಂತೂ ನಿಜ ಮಚ್ಚ. ಇಲ್ಲಿ ಮತ್ತೊಂದಕ್ಕೆಂದು ಹೊರಳಿದರೆ ಒಂದು ಮನ ಬದಲೈತೆಂದು ಸೀಟ್ ಯಾಕೋ ಹೇಳಿದ್ದೆ ಸಡೆ ಏನ್ ಬರ್ತಿದೀಯಪ್ಪ. ಆಗ್ತಾವಪ್ಪ. ಸೊ ನೆನ್ನೆ ಸುತ್ತಾಡಿದ್ದಾಯಿತು. ಸೊ ಬೆಳಿಗ್ಗೆ ಆಲ್ಮೋಸ್ಟ್ 4:30-5 ಗಂಟೆ ತನಕ ಸುತ್ತಾಡಿದ್ವಿ. ಅದಾದಮೇಲೆ ಕಾರಲ್ಲೇ ಮಲ್ಕೊಂಡಿದ್ದೆ. ಕಾರಲ್ಲೇ ಮಲ್ಕೊಂಡು ಬೆಳಿಗ್ಗೆ ಆಲ್ಮೋಸ್ಟ್ 12 ಗಂಟೆ ಅನ್ಸುತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. 12 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಇಷ್ಟು ದಿವಸ ಆದಮೇಲೆ ಫಸ್ಟ್ ಟೈಮು ಏರ್ಪೋರ್ಟ್ಗೆ ಹೋಗಿದ್ದೆ. ಏರ್ಪೋರ್ಟ್ ಟ್ರಿಪ್. ಯಾಕಂದರೆ ಇಷ್ಟು ದಿವಸ CNG ಇಡಿಸ್ತಾ ಇರಲಿಲ್ಲ ಲಗೇಜಸ್ಸು ಅಂತ ನಾನು ಏರ್ಪೋರ್ಟ್ಗೆ ಹೋಗ್ತಾ ಇರಲಿಲ್ಲ. ಸೊ ಇವತ್ತು ನಾನು ಅಲ್ಲಿದ್ದಾಗಲೇ ಒಂದು 20-30 ಮೀಟರ್ಸಿಂದನೇ ಪಿಕಪ್ ಸಿಕ್ತು. ಸೊ ಅವ್ರದ್ದು ಲಗೇಜ್ ಕಮ್ಮಿ ಇತ್ತು, ಒಂದೇ ಒಂದು ಸೂಟ್ ಕೇಸ್ ಇದ್ದಿದ್ದು. ಸೊ ಮುಂದೆ ಸೀಟ್ ಮೇಲೆ ಹಿಡ್ಕೊಂಡು, ಅದು ದೊಡ್ಡ ಸೂಟ್ ಕೇಸ್ ಡಿಕ್ಕಿಲಿ ಇಡಿಸಲ್ಲ, ಸೊ ಅದಕ್ಕೆ ಮುಂದೆ ಸೀಟ್ ಮೇಲೆ ಹಿಡ್ಕೊಂಡು ಹೋಗಿದ್ದೆ. ಏರ್ಪೋರ್ಟ್ ಡ್ರಾಪ್ ಮಾಡಿ ಆ್ಯಂಡ್ ಅಲ್ಲಿಂದ ಮತ್ತೆ ಮಾರ್ತಳ್ಳಿ ಪಿಕಪ್ ಸಿಕ್ತು ಓಲಾ ಪಾಯಿಂಟಿಂದ. ಅವ್ರದ್ದು ಲಗೇಜ್ ಜಾಸ್ತಿ ಇರಲಿಲ್ಲ, ಅವ್ರದ್ದು ಚಿಕ್ಕದು ಒಂದೇ ಸೂಟ್ ಕೇಸ್ ಇದ್ದಿತ್ತು. ಸೊ ಮಾರ್ತಳ್ಳಿ ಡ್ರಾಪ್ ಆಯಿತು. ಅಲ್ಲಿಂದ ಮಾರ್ತಳ್ಳಿಯಿಂದ ಮತ್ತೆ ವೈಟ್ ಫೀಲ್ಡ್ ಹೋದೆ. ವೈಟ್ ಫೀಲ್ಡಿಂದ ಆಲ್ಮೋಸ್ಟ್ ಹೆಬ್ಬಾಳ ತನಕ ಖಾಲಿ ಬಂದಿದ್ದೀನಿ. ಯಾವುದೂ ಡ್ಯೂಟಿ ಇರಲಿಲ್ಲ. ಆ ಕಡೆ ಬೀಳ್ತಾಯಿತ್ತು, ಆ ಕಡೆ ಬೇಡ ಮನೆ ಸೈಡ್ ಬೀಳಲಿ ಅಂತ ಬರ್ತಾಯಿದ್ದೆ. ಹಂಗೆ ನಿಧಾನಕ್ಕೆ ಹೆಬ್ಬಾಳಿಂದ ಮತ್ತೆ ವಿಧಾರಣೆ ಬರೋ ಅನಿಸಿತ್ತು. ಸೊ ಲಾಸ್ಟ್ ಡ್ರಾಪ್ ಮಾಡಿಬಿಟ್ಟು ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 2000 ಆಗಿದೆ. 2000 ಅರ್ನಿಂಗ್ಸು. ನಂದು ಆಲ್ಮೋಸ್ಟ್ 650 ರೂಪಾಯಿ CNG ಖಾಲಿ ಆಗಿದೆ ಇವತ್ತು.
ಸ್ಟಾರ್ಟ್ ಮಾಡಿರೋದು ಲೆಕ್ಕ ಹಾಕೋದು ಒಂದು 500 ರೂಪಾಯಿ CNG ಹೋಗಿದೆ. ಸೊ ಸರ್ವಿಸ್ ಆದಮೇಲೆ, ಸರ್ವಿಸ್ ಆಗೋಕ್ಕೆ ಮುಂಚೆ 21-22 ಮೈಲೇಜ್ ಕೊಡ್ತಾಯಿದ್ದು CNGಲಿ. ಇವಾಗ 27 ಬಂದಿದೆ ಸಿಟಿಲಿ, 26 ಬಂದಿದೆ ಸಿಟಿ ಒಳಗಡೆ ವಿತ್ AC. ಇವತ್ತು ಫುಲ್ ವಿತ್ ACನೇ, ವಿತೌಟ್ AC ಓಡಿಸ್ತಾ ಇಲ್ಲ, ವಿತ್ ACನೇ. ಅಂದರೆ ಇವತ್ತು ಬರೀ ಊಬರಲ್ಲಿ ಮಾಡಿಲ್ಲ, ಓಲಾದಲ್ಲಿ ಮಾಡಿದ್ದೀನಿ, ಊಬರಲ್ಲಿ ಮಾಡಿದ್ದೀನಿ. ನಮ್ಮ ಯಾತ್ರೆಯಲ್ಲಿ ಒಂದೇ ಒಂದು ಡ್ಯೂಟಿ ಸಿಕ್ಕಿದ್ದು ಇವತ್ತು, ಅದು 135 ರೂಪಾಯಿ ಅಲ್ಲೇ ಲೋಕಲಲ್ಲಿ 3 ಕಿಲೋಮೀಟ್ರಲ್ಲಿ. ಸೊ 3 ಆ್ಯಪಲ್ಲಿ ಮಾಡಿದ್ದೀನಿ ಇವತ್ತು. 3 ಆ್ಯಪಲ್ಲಿ ಮಾಡಿ 2,000 ಇವತ್ತು ಅರ್ನಿಂಗ್ಸ್ ಆಗಿರೋದು. ನೈಟೆಲ್ಲ ನಿದ್ದೆ ಇರಲಿಲ್ಲ, ಜಾಸ್ತಿ ಮಾಡೋಕ್ಕಾಗಿಲ್ಲ ನನಗೂ. ಎಲ್ಲ ಲೋಕಲ್ ತೊಗೊಂಡು ಓಡಾಡ್ತಾ ಇದ್ದೆ. ಏರ್ಪೋರ್ಟ್ ಮಾತ್ರ ಲಾಂಗ್ ಬಿದ್ದಿದ್ದು ನನಗೆ. ನೈಟ್ ನಿದ್ದೆ ಇಲ್ಲದೆ ಇರೋ ಕಾರಣ ಇವತ್ತು ಆ್ಯಕ್ಚುಲಿ ಚೆನ್ನಾಗಿ ಮಾಡ್ಬೋದಾಗಿತ್ತು, ಡ್ಯೂಟಿ ಚೆನ್ನಾಗಿತ್ತು. ಬಟ್ ನೈಟ್ ನಿದ್ದೆ ಎಲ್ಲ ಕಣ್ಣೆಲ್ಲ ಸಿಕ್ಕಾಪಟ್ಟೆ ಉರಿತಾ ಇತ್ತು. ಕಾಲು ಬೇರೆ ನೆನ್ನೆ ನೈಟೇನೆ ಆಲ್ಮೋಸ್ಟ್ ಒಂದು 200 ಕಿಲೋಮೀಟರ್ಸ್ ಓಡಿಸಿದ್ದೆ. ಮತ್ತು ಇವತ್ತು ಕೂಡ ಎಷ್ಟು ಅಂದರೆ ಇವತ್ತು ಕೂಡ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್. ಅಂದರೆ ನನ್ನ ನೈಟಿಂದ ಇವತ್ತು ನೈಟ್ 400 ಕಿಲೋಮೀಟರ್ಸ್ ಕಂಟಿನ್ಯೂ ಆಗಿ ಇದ್ದೀನಿ. ಒಂದು 2-3 ಅವರ್ ಏನೋ ಮಲ್ಕೊಂಡಿದ್ದಿದ್ದು ಅಷ್ಟೇ ಕಾರಲ್ಲಿ ನಾನು. ಅದು ಕಾರಲ್ಲಿ ಗೊತ್ತಲ್ಲ, ನಿದ್ದೆ ಬರೋಲ್ಲ, ಬೆಳಕಾಗಿ ಹೋಗಿತ್ತು ಆಲ್ರೆಡಿ, ಮುಖಕ್ಕೆ ಬೇರೆ ಬಿಸಿಲು ಹೊಡಿತಾ ಇತ್ತು. ಅದರಿಂದ ಅಷ್ಟೊಂದು ನಿದ್ದೆ ಇರಲಿಲ್ಲ, ಅರ್ಧಂಬರ್ಧ ನಿದ್ದೆ, ಹಂಗೆ ಮಲ್ಕೊಳೋದು ಎದ್ದೇಳೋದು ಮಾಡ್ತಾಯಿದ್ದೆ. ಸೊ ಇವತ್ತಿನ ಅರ್ನಿಂಗ್ಸ್ ಇಷ್ಟ ಆಗಿದೆ. ಆ್ಯಂಡ್ ನೆನ್ನೆ ಸುತ್ತಾಡಿರೋದು ನೋಡಿದ್ದೀರಾ ಬ್ಲಾಗಲ್ಲಿ. ವೀಡಿಯೋಸ್ ತುಂಬ ಮಾಡೋಕ್ಕಾಗಿಲ್ಲ ಆ್ಯಕ್ಚುಲಿ. ನಾವು ಅಲ್ಲಿ ಕೋರಮಂಗಲದಿಂದ ಬಂದಮೇಲೆ ಇಂದಿರಾನಗರ್ಗೆ ಹೋಗಿ ಅಲ್ಲಿಂದ ಕಬ್ಬನ್ ಪಾರ್ಕು ಮತ್ತು ಊಟ ಹುಡ್ಕೊಂಡು ನೈಟ್ ಅಷ್ಟೊತ್ತಲ್ಲಿ ಹೆಬ್ಬಾಳ, ಮಾನ್ಯತಾ, ಹೆನ್ನೂರು, ಹೆಗ್ಡೆ ನಗರು ಎಲ್ಲ ಸುತ್ತಾಡಿ ಎಲ್ಲೂ ಸಿಕ್ಕಿಲ್ಲ. ಅಲ್ಲಿ ಯಾವುದೋ ಒಂದು ಕಡೆ ಒಂದೇ ಒಂದು ಹತ್ರ ಒಂದು ಟೀ ಅಂಗಡಿ, ಅಲ್ಲಿ ಪಪ್ಸ್ ಸಿಕ್ತು. ಎಗ್ ಪಪ್ಸ್ ತಿನ್ಕೊಂಡು ಅಲ್ಲಿಂದ ಮತ್ತೆ ಹೆಸರುಘಟ್ಟ ಹೋದ್ವಿ ಸನ್ರೈಸ್ ನೋಡೋಣ ಅಂತ. ಅಲ್ಲೂ ಹೋದಾಗ ನಾವಿನ್ನೂ 4:15 ಆಲ್ಮೋಸ್ಟ್ 4:45 ನಾವು ಹೆಸರುಘಟ್ಟ ಹೋದಾಗ. ಅಲ್ಲಿ ಹೋದ್ಮೇಲೆ ಸನ್ರೈಸ್ ನೋಡೋಕ್ಕೂ ಇಂಟ್ರೆಸ್ಟ್ ಬರಲಿಲ್ಲ, ಮತ್ತೆ ವಾಪಸ್ ಬಂದ್ಬಿಟ್ವಿ ಅಲ್ಲಿಂದ. ಹೆಸರುಘಟ್ಟದಿಂದ ಮತ್ತೆ ಚಿಕ್ಕಬಾಣಾವರ, 8ನೇ ಮೈಲಿ, ಜಾಲಹಳ್ಳಿ ಕ್ರಾಸಲ್ಲೆಲ್ಲ ಸುತ್ತಕೊಂಡು ವಾಪಸ್ ಬಂದಾಗ ಆಲ್ಮೋಸ್ಟ್ 6 ಗಂಟೆ 6:30 ಆಗಿರ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ನಾನು. ಸೊ ಇವತ್ತಿಂದು ಅರ್ನಿಂಗ್ಸು ನೆನ್ನೆದು ಸುತ್ತಾಡಿರೋದು 24 ಅವರ್ಸ್ ಕಂಪ್ಲೀಟಾಗಿ ತೋರಿಸಿದ್ದೀನಿ ನಿಮಗೆ. ಇವತ್ತು ಅರ್ನಿಂಗ್ಸ್ ಆಗಿಲ್ಲ ಬಿಡಿ. ಇವತ್ತು ಆ್ಯಕ್ಚುಲಿ ಅರ್ನಿಂಗ್ಸೇ ಎಲ್ಲ ಅದು ಮಾಡಿರೋದು. ಡ್ಯೂಟಿ ಚೆನ್ನಾಗಿತ್ತು, ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ ಇವತ್ತು, ಟಯರ್ಡ್ ಆಗಿರೋದ್ರಿಂದ. ಸೊ ಇವಾಗ ಟೈಮ್ 9:30 ಹೋಗ್ತಾಯಿದ್ದೀನಿ ಮನೆಗೆ. ಇನ್ನೇನಿನ್ನೊಂದು 2-3 ಕಿಲೋಮೀಟ್ರ್ ಇದೆ. CNG ಹಾಕ್ಸ್ಕೊಂಡು ಹೋಗ್ಬೇಕು ಹಂಗೆ ಹೋಗ್ತಾ. ಮತ್ತು ಬೆಳಗ್ಗೆ ಮನೆಯಿಂದನೇ ಡ್ಯೂಟಿ ಸಿಕ್ತು ಅಂದರೆ CNG ಹಾಕ್ಸೋಕ್ಕಾಗಲ್ಲ. CNG ಆಲ್ಮೋಸ್ಟ್ ಖಾಲಿ ಆಗಿದೆ. ಒಂದೇ ಒಂದು ಪಾಯಿಂಟ್ ಇದೆ ಇನ್ನು. CNG ಹಾಕ್ಸ್ಕೊಂಡು ಮನೆಗೆ ಹೋಗಿ ಊಟನೂ ಆಚರಣೆ ಮಾಡಿಬಿಟ್ಟೆ. ಆ್ಯಕ್ಚುಲಿ ನೆನ್ನೆ ಮಧ್ಯಾಹ್ನ ಊಟ ಮಾಡಿದ್ದು, ನೆನ್ನೆ ನೈಟಿಂದ ಇವತ್ತು ಬೆಳಿಗ್ಗೆ, ನೆನ್ನೆ ನೈಟ್ ತಿಂದಿಲ್ಲ, ಇವತ್ತು ಬೆಳಿಗ್ಗೆ ತಿಂದಿಲ್ಲ, ಮಧ್ಯಾಹ್ನನೂ ತಿಂದಿಲ್ಲ. ಏರ್ಪೋರ್ಟಲ್ಲಿ ಹಾಕಾಗೋದೆ ಮಧ್ಯಾಹ್ನ ನಾನು. ಅಲ್ಲಿಂದ ಡ್ಯೂಟಿ ಬಿತ್ತು, ನನಗೆ ಊಟ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಟಿಫನ್ ಮಾಡೋಣ ಅಂದ್ಕೊಂಡು ಹಂಗೆ ಡ್ಯೂಟಿಲಿ ಮರ್ತೇಬಿಟ್ಟೆ. ನಾನು ಡ್ಯೂಟಿ ಬೀಳ್ತಾಯಿತ್ತು ಅಂದ್ಬಿಟ್ಟು ಟಿಫನ್ ಮಾಡೋದು ಮರ್ತದೆ. ಸೊ ಇವಾಗ ತಿನ್ಕೊಂಬಂದೆ, ತುಂಬ ಹೊಟ್ಟೆ ಸಿಗ್ತಾಯಿತ್ತು ಅಂದ್ಬಿಟ್ಟು. ಗ್ಯಾಸ್ಟ್ರಿಕ್ ಬೇರೆ ಜಾಸ್ತಿ ಆಗೋಯ್ತು. ಇವಾಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಳೋದು, ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋದು. ಓಕೆ ಫ್ರೆಂಡ್ಸ್, ಬಾಯ್. ಇದಾಗಿತ್ತು ನಿನ್ನೆ ಮತ್ತು ಇವತ್ತಿನ ಬ್ಲಾಗ್. ನೈಟ್ ಹೊಡೆದು ಮತ್ತು ಇವತ್ತು ಡ್ಯೂಟಿ. ಬಾಯ್ ಫ್ರೆಂಡ್ಸ್, ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಬಾಯ್, ಟೇಕ್ ಕೇರ್.